ಅಮ್ಮ ಈಗ JN1 ಅಂತ ಏನ್ ನಾವು ಮಾತಾಡ್ತಿದೀವಲ್ಲ, ಇದು ಒಂದು ಸಬ್ ವೇರಿಯಂಟ್ ಆಫ್ COVID-19 ವೈರಸ್. ನೋಡಿಮ್ಮ, ಇದು ವೈರಲ್ ಸೀಸನ್ ಅಂದ್ರೆ ಚಳಿಗಾಲದಲ್ಲಿ ಡಿಸೆಂಬರ್ ಜನವರಿ ಒಳಗೆ ವೈರಸ್ಗಳು ತುಂಬಾ ಅನುಕೂಲವಾದ ವಾತಾವರಣ ಅವಕ್ಕೆ. ಈ ವೈರಸ್ ಕಾಯಿಲೆಗಳು ಯೂಶಲಿ ಅಪ್ಪರ್ ರೆಸ್ಪಿರೇಟರಿ, ಒಬ್ಬರಿಂದ ಒಬ್ಬರಿಗೆ ಉಸಿರಾಟದಿಂದ ಕೆಮ್ಮಿನಿಂದ ಹರಡುವಂತ ಕಾಯಿಲೆ. ಯಾಕೆ ನಾವು ಇವತ್ತು ವೈರಸ್ ಅಂದ್ರೆ ಅಷ್ಟು ಹೆದರ್ತೀವಿ ಅಂದ್ರೆ, ಕೋವಿಡ್ ನ 3 ವರ್ಷ ನಾವು ಅನುಭವಿಸಿದ್ದನ್ನ. ಬಟ್ ನಾನ್ ಚಿಕ್ಕ ಹುಡುಗರಾಗಿಂದಲೂ ವೈರಸ್ ಇದಾವೆ, ನಮ್ ತಾತ ಮುತ್ತಾದ ಕಾಲದಿಂದಲೂ ಆಯ್ತಾ. ಅದನ್ನ ಕಾಮನ್ ಕೋಲ್ಡ್ ಅನ್ನೇವೆ ನಾವು, ಫ್ಲೂ ಅನ್ನೇವೆ, ಅದು ಕೂಡ ವೈರಸ್ ಕಾಯಿಲೆನೆ. ಆದ್ರೆ 50 ವರ್ಷಕ್ಕೊಂದ್ಸಾರಿ ಅಥವಾ 25ರಿಂದ 50 ವರ್ಷಕ್ಕೊಂದ್ಸರಿ ಪ್ಯಾಂಡೆಮಿಕ್ ಕಾಯಿಲೆ ಅಂತ ಬರುತ್ತೆ. ಈ ಪ್ಯಾಂಡೆಮಿಕ್ ಅನ್ನೋ ಪದ ಜನ ಅರ್ಥ ಮಾಡ್ಕೋಬೇಕು. ಒಂದು ದೇಶದಲ್ಲಿ ಶುರುವಾಗಿ ಪ್ರಪಂಚದ 222 ದೇಶಕ್ಕೆ ಹರಡಿದಂತ ಕಾಯಿಲೆ COVID-19. ಹಂಗಾಗಿ ತುಂಬಾ ಹೆದರಿಕೆ. ಬಟ್ ನಾನ್ ಡಾಕ್ಟರ್ ಆದ್ಮೇಲೆ ಇಂಥ ಒಂದು ಪ್ಯಾಂಡೆಮಿಕ್ ಕಾಯಿಲೆ ನಾನು ನೋಡಿರಲಿಲ್ಲ. ಪ್ಯಾಂಡೆಮಿಕ್ಗಳು ಅಷ್ಟು ಸುಲಭನಾಗಿ ಬರೋದಿಲ್ಲ. ಇದಕ್ಕೆ ಹಿಂದೆ ಬಂದಿದ್ದು ಇನ್ಫ್ಲೂಯೆನ್ಸಾ, ಅವಾಗ ಸಾಕಷ್ಟು ಜನ ಫಸ್ಟ್ ವರ್ಲ್ಡ್ ವಾರ್ ಸಮಯದಲ್ಲಿ. ಸೊ ಹಂಗಾಗಿ ಎಲ್ಲರೂ ಎದುರು ಬಿಟ್ರು. ಇವತ್ತು ಯಾವುದೇ ವೈರಸ್ ಬರಲಿ ಜನ ಎದುರಕ್ಕೆ ಶುರುವಾಗಿದ್ದಾರೆ. ಬಟ್ ನಾನೊಬ್ಬ ವೈದ್ಯನಾಗಿ ನನ್ನ ಅನುಭವದಲ್ಲಿ ನಿಮ್ಗೊಂದು ಮಾತು ಹೇಳ್ತೀನಿ, ಇದು ತುಂಬಾ ವಿರುಲೆಂಟ್ ಅಲ್ಲ. ವೈರಸ್ಗಳು ನೋಡಿ, ಇದು ಮ್ಯೂಟೇಶನ್ ಅಂದ್ರೆ ರೂಪಾಂತರಗೊಳ್ತಾ ಇರ್ತಾವೆ ವೈರಸ್ಗಳು. ಇವು ಅನೇಕ ರೂಪಾಂತರಗಳು ನಮ್ಗೆ ಗೊತ್ತೇ ಆಗೋದಿಲ್ಲ, ಹೊರಟೋಗ್ಬಿಡ್ತಾವೆ, ಅವು ಎಫೆಕ್ಟೇ ಇರಲ್ಲ. ಕೆಲವು ಮಾತ್ರ ಅವಕ್ಕೆ ನಾಮಕರಣ ಮಾಡ್ತೀವಿ ನಾವು. ಇವತ್ತು JN1 ಇದನ್ನ ಆಕ್ಚುಲಿ ಡಿಸೆಂಡೆಂಟ್ ಆಫ್ BA286 ಅಂತೀವಿ ನಾವು. ವೈರಾಲಜಿ ಪದಗಳು ಇವೆಲ್ಲ ಇದು ಏನ್ ಬಂದಿದೆಯಲ್ಲ, ಸೇಮ್ ಸಿಂಪ್ಟಮ್ಸ್. ಯಾವಾಗ ಕೊರೋನಾ ಬಂದಾಗೂ ಅಷ್ಟೇನೆ, ನೆಗಡಿ, ಕೆಮ್ಮು, ಜ್ವರ. ಅದಾದ್ಮೇಲೆ ಅನ್ಫಾರ್ಚುನೇಟ್ಲಿ ಫರ್ದರ್ ಕಾಂಪ್ಲಿಕೇಶನ್ ಆಗಿ ತುಂಬಾ ಜನ ಸತ್ರು ಅದರೊಳಗಾಗಿ 2ನೇ ಅಲೆ ಸಮಯದಲ್ಲಿ. ಬಟ್ ಇದಾಗಲೇ ಬಂದು ಸಾಕಷ್ಟು ದಿನ ಆಗಿದೆ. ಕೇರಳದಿಂದ ಇಲ್ಲಿ ಬಂದಿದೆ, ಜಪಾನಿಂದ ಬಂದಿದೆ ಅಂತಾರೆ. ಕರ್ನಾಟಕದಲ್ಲಿ ಆಗಲೇ ಒಂದು 56 ಕೇಸ್ ಇದಾವೆ. ಅದ್ರಾಗ ಒಂದು 6 ಕೇಸ್ ICU ಒಳಗಿದಾವೆ, ಒಂದು 11 ಕೇಸು ಜನರಲ್ ವಾರ್ಡ್ ಆಗಿದ್ದಾವೆ. ಇದುವರೆಗೂ ಡೆತ್ ಆಗಿಲ್ಲ. ಯಾಕಿದನ್ನ ಎಚ್ಚರಿಸ್ತಾ ಇದ್ದೀನಿ ಅಂದ್ರೆ, ಸಾವು ಅಂದ ತಕ್ಷಣ ಜನಗಳಿಗೆ ಭಯ ಬರುತ್ತೆ. ಅಂಡ್ ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳ್ತೀನಿ, ಭಯದಿಂದನೇ ಒಂದಷ್ಟು ಜನ ಸತ್ತೋದ್ರು. ಯಾಕಂದ್ರೆ ನನ್ಗೆ ಆಕ್ಸಿಜನ್ ಸಿಗುತ್ತೋ ಇಲ್ವೋ, ಆಂಬುಲೆನ್ಸ್ ಸಿಗುತ್ತೋ ಇಲ್ವೋ ಅನ್ನೋ ಭಯ. ಆ ಭಯ ಬೇಡ ಅನ್ನೋದಕ್ಕೆ ಇವತ್ತು ನಿಮ್ಮ ಮುಖಾಂತರ, ಮಾಧ್ಯಮಗಳ ಮುಖಾಂತರ ನಮ್ಮ ಕರ್ತವ್ಯ, ವೈದ್ಯರ ಕರ್ತವ್ಯ. ನೀವು ಹೆಂಗೆ ಸಮಾಜದಲ್ಲಿ ಅರಿವು ಮೂಡಿಸ್ತಿರಲ್ಲ, ಇದು ನನ್ನ ಕರ್ತವ್ಯ. ನಾನು ಡೆಫಿನೆಟ್ಲಿ ಜನಗಳಿಗೆ ಹೇಳ್ತೀನಿ, ಬಿ ಕೇರ್ಫುಲ್. ಯಾಕಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಪ್ರಿವೆನ್ಷನ್ ಎಷ್ಟು ಸುಲಭ ಅಂದ್ರೆ, ಎಲ್ಲೋ ಒಂದ್ ಕಡೆ ಒಂದು ಸರ್ಕಾರ ಒಂದು ಎಚ್ಚರಿಕೆ ಕೊಡುತ್ತೆ, ಕೇರಳ ಇಂದ ಬರ್ತದೆ, ಬಿ ಕೇರ್ಫುಲ್ ಅಂದ್ರೆ ಅಷ್ಟೇ. ಬಸ್ಗಳಾಗ ಟ್ರಾವೆಲ್ ಮಾಡೋವಾಗ ಮಾಸ್ಕ್ ಹಾಕೊಳ್ಳಿ, ಎಲ್ಲನ ಏನನ್ನ ಮುಟ್ಟಿದ್ರೆ ಕೈ ತೊಳ್ಕೊಳ್ಳಿ, ಅನ್ನೆಸರಿ ಜನಗಳು ಇರೋ ಹತ್ರ ಹೋಗ್ಬೇಡಿ. ಇಷ್ಟೇ, ಇನ್ನೇನು ಇಲ್ಲ. ಇನ್ನೇನು ತಿನ್ನಿ ಕುಡೀರಿ, ನಿಮ್ ಇಮ್ಯುನಿಟಿ ಏನು ಇಲ್ಲ. ಎಲ್ಲ ಜನ ದಿನನಿತ್ಯ ಮನೆಯಲ್ಲಿ ಮಾಡುವ ಅಡಿಗೆಯನ್ನು ಉಣ್ಕೊಂಡಿದ್ರೆ ಸಾಕು. ಬಟ್ ಅನ್ನೆಸರಿ ಅಲ್ಲಿ ಇಲ್ಲಿ ಹೋಗ್ಬೇಡಿ. ಬಟ್ ಇದ್ರ ಏನು ಸಾವು ನೋವು ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಹಿಂದೆ ಆದಂಗೆ ICUಗಳು ತುಂಬೋಗೋದು, ಹಾಸ್ಪಿಟಲ್ ತುಂಬೋಗೋದು ಅದು ಆಗೋದಿಲ್ಲಮ್ಮ, ಅಷ್ಟಂತೂ ನಾನು ಹೇಳಬಲ್ಲೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.